Hey everyone, Assalamu alaikum. Welcome back to my new video. ಇಂದು ನಾನು ഒരു ಸ್ಪೆಷಲ್ ಬಿರಿಯಾನಿ ಹಾಕಿಯೊಲ್ಲೆ ಚೊಂದೆಂಗ್ ಚಿಕನ್ ಹನಿ ಉಂಟು ಅದು ಹೆಂಗನೆ ಹಾಕಡೆ ಉಂಟು ನಾನು ಇದ್ಲ ಡೀಟೇಲ್ ಐತೆ ಚೊಂದ್ರೆ ಆರು ಸ್ಕಿಪ್ ಹಾಕಂಡ ಕಂಪ್ಲೀಟ್ ವಿಡಿಯೋ ನೋಡ್ಕೋರು ಪಿನ್ನ ಆರೆಲ್ಲ ಸಬ್ಸ್ಕ್ರೈಬ್ ಹಾಕಿತ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕಿತ್ತು ஒரு ಲೈಕ್ ಕೊಡ್ಕೋರು ಇಪ್ಪ ಅದಕ್ಕೆ ಬೇನೆ ಮಸಾಲೆಂಗ ಇದೆಲ್ಲ ಉಂಟು ನಾನು ಇದ್ಲು ಕೊಡ್ತಾರೆ ಅತ್ತಾರೆ ಮೇನಿಂಗ ಇಡೋರು ಚೊಂದಂಗ ಇದು ಪೌಡರ್ಸ್ ಹಾಕಿಟ್ಟು ಎಡ್ಕೊಣು ಫಸ್ಟ್ಗೆ ಪೌಡರ್ಸ್ ಹಾಕಿಟ್ಟು ಎಡ್ತಲ್ പിന്നെ ತೆಲ್ಲು ರೋಸ್ಟ್ ಹಾಕಿತ್ತು പിന്നെ ಪೌಡರ್ ಹಾಕಡೇದು ಅದು ನಾನು ಎತ್ರ ಎತ್ರ ಎಂಟು ಇದ್ಲು ಕೊಡ್ತಾರೆ ನಾನು ಎಲ್ಲ ಒಟ್ಟಿಗೂ ಪೌಡರ್ ಹಾಕಿ ಹಂಗ ಇತ್ತು ಇಪ್ಪ ನಾನು 2 ಟೇಬಲ್ ಸ್ಪೂನ್ ಬ್ಲಾಕ್ ಪೆಪ್ಪರ್ പിന്നെ ഒരു ടേബിൾ സ്പൂൺ ടർമറിക് പൗഡർ 2 ടേബിൾ സ്പൂൺ അത്തരെ കൊറിയാണ്ടർ ലീവ്സ് സോറി കൊറിയാണ്ടർ പിന്നെ ಆಲ್ ಸ್ಪೈಸಸ್ ಅದು ಎತ್ರ ಎಂಟ ಕೊಡ್ತಾರೆ ಎತ್ರ ಮಾಡ್ತವ್ರು ಫೆನಲ್ ಸೀಡ್ ഒരു ಟೇಬಲ್ ಸ್ಪೂನ್ പിന്നെ ಜೀರಿಗೆ ಉಂಡಲ್ಲೆ അതും ഒരു ಟೇಬಲ್ ಸ್ಪೂನ್ ಅತ್ರ എടുത്തത് ಎಲ್ಲ ಎಲ್ಲ ರೋಸ್ಟ್ ಹಾಕಿട്ട് എടുക്കಡೆ ഇത് പെപ്പർ നിങ്ങൾ ಹೋಲ್ ಪೆಪ್ಪರ್ ಹ್ಯಾಂಗ 2 ಟೇಬಲ್ ಸ್ಪೂನ್ ಎಡ್ಕೋರು പിന്നെ ಪೌಡರ್ ಹ್ಯಾಂಗ ഒരു ಟೇಬಲ್ ಸ್ಪೂನ್ ಎಡ್ಕೋರು ಇಪ್ಪ ಎಲ್ಲ ಒಟ್ಟಿಗೂ ಲೋ ಫ್ಲೇಮ್ ಅಲ್ಲಿ ಬೆಚ್ಚಿತ್ತು ಇದು ರೋಸ್ಟ್ ಹಾಕೋರು ಇದು ಹನಿ ಚಿಕನ್ ಹನಿ ತೆಗಬೇನಾಯ ಮಸಾಲೆ ಇದೇ ಉಳ್ಳೇದು ಇದಕ್ಕೆ ಬೇರೆಂದು ಯೂಸ್ ಹಾಕೋಗಿಲ್ಲ ಈ ಮಸಾಲೆ ಪೌಡರ್ ಮಾತ್ರ ಯೂಸ್ ಹಾಕೋಗುಳ್ಳೇದು ಸೊ ಅದಕ್ಕಾಯ್ತು ಕೇರ್ಫುಲ್ ಆಯ್ತು ಎಲ್ಲ ರೋಸ್ಟ್ ಹಾಕೋರು ಅಡಿಗೆಲ್ಲ ಬಿಡ್ತೆ ಮಂತೆಂಗಲ್ಲ ಅದನ್ನೆಲ್ಲ ಉಲ್ಲ ಬಿರಿಯಾನಿ ಸೊ ಇದ್ರೆಲ್ಲ ನಾನು ಎಡ್ತತ್ತು ಇಪ್ಪ ಬೆಚ್ಚೆಲ್ಲ ಬಾಯ್ಲ್ ಪಿನ್ ಇದ್ರೆ ಪೌಡರ್ ಹಾಕಿ ಇಡ್ತಾರೆ ಹಾಕೋರು ಪೌಡರ್ ಇತ್ತರೆಗೆ ಇಟ್ಟಿರು ನೀವು ಎಕ್ಸ್ಟ್ರಾ ಬೇಣಂಗ ಹಾಕ ನೆಕ್ಸ್ಟ್ ಬೇಣಂಗ ಅವರು ಡಬ್ಬಲ್ ಇಟ್ಟಿಗೆ ಬೇಕ ನೀವು ನಾನು ಇದೆಲ್ಲ ಕಂಪ್ಲೀಟ್ ಆಯ್ತು ಇಟ್ರೆ ಸೊ ಇಪ್ಪ ಚಿಕನ್ ಹನಿ ತಾಕೋಗು ஒரு ಜಂಡು ಟೊಮೆಟೊ എടുത്തോണ്ടേ 3 ಆನಿಯನ್ എടുത്തോണ്ടേ പിന്നെ ഒരു ക്യാപ്സിക്കം എടുത്തോണ്ട് ടോട്ടൽ ഇപ്പൊ രണ്ട് ಟೊಮೆಟೊ 3 ಆನಿಯನ್ പിന്നെ ഒരു ಕ್ಯಾಪ್ಸಿಕಂ ചെറിയ ಮೀಡಿಯಂ ಸೈಜ್ ಇರೋದು ಇಪ್ಪ ನಾನು ಚಿಕನ್ ವಾಶ್ ಹಾಕಿ ಇಡ್ತದ್ದು ಆ ಪೊಡಿ ಅಂದ್ರೆ ಹಾಕಿಡೆ ಅದ್ರೆಲ್ಲ ನಾನು ಇದಕ್ಕೆ ಚಿಕನ್ಗೆ ಇಟ್ರೆ പിന്നെ ಜಂಡ್ ಕ್ಯೂಬ್ ಚೊಂದಂಗ ഒരു ಚಿಕನ್ ಸ್ಟಾಕ್ ಜಂಡ್ ಕ್ಯೂಬ್ ಇಕ್ಕಡಲೆ ಅದು ಇಟ್ಟತೆ ಎಲ್ಲ ಒಟ್ಟಿಗೆ ಮಿಕ್ಸ್ ಹಾಕಿದೆ ಉಪ್ಪು ಬೇಣಂಗ್ ಮಾತ್ರ ಇಡೋರು ಇದಕ್ಕೆ ನಂಗ ಮೇನ್ ಐತೆ ಬೇಣ ಚಿಕನ್ ಸ್ಟಾಕ್ ಚೊಂದಂಗ ನಂಗ ಚಿಕನ್ ಬೇಯ್ಪಾಟುಂಬ ಅದಕ್ಕೆ ತಣ್ಣಿ ಬೀತಾವ್ ನಾನು ಇಪ್ಪ ಚಿಕನ್ ಇಟ್ಟದ್ದು ಇದಕ್ಕೆ ஒரு 3 ಕಪ್ ತಣ್ಣಿ ಬೀತಿರೆ ಈ ತಣ್ಣಿ ನಂಗೆ ಬೇಣ ಇದ್ಲಿಪ್ಪ ನಾನು ಬೆಂದ್ರೆ ಚಿಕನ್ ಆಲ್ಮೋಸ್ಟ್ ನಿಂಗತ್ತೆ ಬೆಲಿಯ ಪೀಸ್ ಹಾಕೋರು ನಾನು ചെറിയ ಪೀಸ್ ಹಾಕಿರೆ ಅದು ಬಟ್ ಅದು ಲಾಸ್ಟ್ പിന്നെയും ചെറിയ ഉടൽക്കായിട്ട് ഓർത്തൽ വലിയ പീസ് ಹಾಕೋರು ಸ್ಕಿನ್ ಇಂದ ನല്ലದು ಸ್ಕಿನ್ ಇಷ್ಟ ಇಂದಂಗ ಸ್ಕಿನ್ ಯೂಸ್ ಹಾಕಿದಾಕ ಸೊ ഇതിപ്പോ ನಾನು ಚಿಕನ್ ಎಲ್ಲ ಎಡ್ತತ್ತು ಸಪರೇಟ್ ಹಾಕಿರೆ ಈ ಚಿಕನ್ ಸ್ಟಾಕ್ ತಣ್ಣಿ ಅಂದ್ರೆ ಉಂಡು ಇದು ಬೇಣೋ ನಂಗಾಗ ഇതിപ്പോ ಚಿಕನ್ ನಾನು ಸಪರೇಟ್ ಹಾಕಿ ಬೆಚ್ಚಿತ್ತು ಇಪ್ಪ ತಣ್ಣಿ ಎತ್ರ ಉಂಡು ಅದ್ರೆ ಅಳವ್ ಹಾಕೋಣ ನಂಗಾಗ ಇದ್ಲು ಚಿಕನ್ಲು 3 ಕಪ್ 4 ಕಪ್ ಚಿಕನ್ ಸ್ಟಾಕ್ ತಣ್ಣಿ ಇಂತು ಇಪ್ಪ ನಾನು ಈ ಪೌಡರ್ ಎಂದ್ರೆ ಹಾಕಿಡೆ ಅದೇ ಎಡತ್ತಲು ಇಪ್ಪ ತೆಲ್ಲ ಆಯಿಲ್ ಬೀತಿರೆ പിന്നെ ಈ ಚಿಕನ್ ಎಲ್ಲ ಇದಕ್ಕೆ ಇಟ್ರೆ ಇದಕ್ಕೆ പിന്നെ ഒരു ടേബിൾ സ്പൂൺ ಹತ್ರ ನಾನು ಪೆಪ್ಪರ್ ಪೌಡರು പിന്നെ ഒരു ಹಾಫ್ ಕಪ್ ಹತ್ರ ಚಿಕನ್ ಸ್ಟಾಕ್ ನಂಗೆ ಇಪ್ಪ ಬೇಯ್ಪಟ್ಟಿ ಚಿಕನ್ ಸ್ಟಾಕ್ ಉಂಟಲ್ಲ ಅದ್ರ ಇಟ್ಟತ್ತು ತೆಲ್ಲ ಡ್ರೈ ಆವಡ್ತೋಲು ಯಾನೆ ಈ ಇದ್ಲು ಬೇಯ್ಪಟ್ರೆ ಡ್ರೈ ಆವಣ ತೆಲ್ಲ ಹತ್ರ ತೋಲು ஒரு ಟೇಬಲ್ ಸ್ಪೂನ್ ಹತ್ರ ಪೆಪ್ಪರ್ ಪೌಡರ್ ಇಟ್ರೆ ನೀವು ಬೇಣುಂಟಿನ ಮಾತ್ರ ಇಡೋರು ಮಾತ್ರ ಇದು ಸ್ಪೈಸಿ ಆವಲ್ಲ ಸೊ ಇದಕ್ಕೆ ಮೇನ್ ಆಯ್ತು ಬೇನಾಯದೆ ಹಿಂಗನೆ ಮೇ ಹಾಕಡೇದು ಸೊ ಇದು ಉಡೆ ஒரு ಸೈಡ್ ಡ್ರೈ ಆಯಿ ಉಂಟಿಕಟ್ಟು ಇಪ್ಪ ನಂಗ ಅರಿ ನಾನಿಪ್ಪ 4 ಕಪ್ ಚಿಕನ್ ಸ್ಟಾಕ್ ಇಂತು ಅದು പിന്നെ ನಂಗ ഏത് കപ്പിൽ എടുത്തോളെ അതേ കപ്പിൽ തണ്ണി ഒരു കപ്പ് അരിക്ക് 2 കപ്പ് തണ്ണിപ്പലെ അങ്ങനെ എടുത്തോളണു ನಾನು 2 ಕಪ್ ಅರಿ ಎಡ್ತೊಂಡ್ರೆ ನಾನಿದು ಈ വലിയ ഒരു ಲೋಟത്തിൽ എടുത്തോಂಡ್ರೆ ಅದ್ಲೇ 4 ಕಪ್ ತಣ್ಣಿ ಅದು ಇಂತು ಸೊ ತಣ್ಣೀನ ஒரு ಹಾಫ್ ಕಪ್ ಕೊರೊಡಿ ಇಂತು 3.5 ಇನ್ನೆದು ಸೊ ನಾನಿಪ್ಪ ഒരു ಕಪ್ಪಿಗೆ 2 ಕಪ್ ತಣ್ಣಿ ಪಲ್ಲೆ ಎಡ್ತೊಂಡ್ರೆ ನಿಂಗ ಬಾಸ್ಮತಿ ರೈಸ್ ಎಡ್ತೊಳೋರು ನಾರ್ಮಲ್ ಬಾಸ್ಮತಿ ರೈಸ್ ಅಂದ್ರೆ ಉಂಡು ಅದು ಎಡ್ತೊಳೋರು പിന്നെ ಸೆಲ್ಲ ಬಾಸ್ಮತಿ ರೈಸ್ ಉಂಟು ಬೇಣುಂಟಿಲ್ಲ ನಾನಿದು ಮಾತ್ರ ಇಪ್ಪ ಚೆರಿಯೆ ಅರಿ ಎಡ್ತೊಂಡ್ರೆ ಜೀರಗಶಾಲ ಸೊ ಅದತ್ತರ ಟೇಸ್ಟ್ ಆವಲ್ಲ ಬಟ್ ನಂದೆ ಇಲ್ಲ ಚೊಂದತನ ಅದ್ ಎಡ್ತೊಂಡ್ರೆ ನಿಂಗ ಬಾಸ್ಮತಿ ರೈಸೇ ಎಡ್ತೊಳೋರು ಸೊ ಇದಿಪ್ಪ ಡ್ರೈ ಆಯಿ ಉಂಟು ಬಂದರೆ ಇದು ಡ್ರೈ ಆಯಿ ಉಂಟು ಬಂದ್ ಚಿಕನ್ ಇದ್ರೆ ಸಪರೇಟ್ ಹಾಕೋರು ಇಪ್ಪ ನಾನು ಅದೇ ಚಿಕನ್ ಬೇಪಟ್ಟಿ ಅದೇ ಎಡತ್ತಲು ತೆಲ್ಲ ಆಯಿಲ್ ಎಡ್ತೊಂಡ್ರೆ പിന്നെ ಹೋಲ್ ಸ್ಪೈಸಸ್ ಇದ್ರೆ ಉಂಡು ಅದೆಲ್ಲ ನಂಗ
ಪೌಡರ್ಗೂ ಇಡೋಣ ಇದಕ್ಕೂ ಇಡೋಣ. ಇದಕ್ಕೆ ಚೊಮ್ಮೆ ಇಟ್ರೆಲ್ಲ ಬೇಡ, ತೆಲ್ಲ ಸ್ಮೆಲ್ಗೆ ಮಾತ್ರ. ಇಪ್ಪ ನಾನು ಆನಿಯನ್ ಫ್ರೈ ಹಾಕಿ ಇಡ್ತೋಣ. ಫ್ರೈ ಹಾಕಿ ಒಲ್ಲೆತ್ತೆಲ್ಲ ಆಯಿಲ್ ಇಟ್ಟದ್ದು ಆನಿಯನ್ ನಿಂಗೆ ಎತ್ರ ತಿನ್ನೋಡು ಅತ್ರ ತಿನ್ನಕ್ಕಿತ ಕಟ್ ಹಾಕೋರು ತೆಲ್ ಬೇಗ ಉಡದಕ್ಕಾಯ್ತು ಮಾತ್ರ. പിന്നെ ತೆಲ್ಲ ಸಾಲ್ಟ್ ಇಟ್ಟವರು ಬೇಗ ಸಾಫ್ಟ್ ಅವಡು. ಇದು ಸ್ಪೈಸಸ್ ನಿಂಗ ಒರ್ಜೆಂಟ್ ಜಂಡಿ ಇಟ್ಟಂಗ್ ಮೈ. ಸೊ ಇದು ಇಪ್ಪತ್ತೆಲ್ಲ ಸಾಫ್ಟ್ ಇತ್ತು ಬರುಂಬಕು ನಾನು ಕ್ಯಾಪ್ಸಿಕಮ್ ಇಟ್ಟೋಲ್ಲೆ. ಇದು ಮಗನೆ ತೆಲ್ ಸಾಫ್ಟ್ ಆವತ್ತೋಳು ಫ್ರೈ ಹಾಕೋರು. ನಿಂಗೆ ಸಾಲ್ಟ್ ചുമ്മ ഇടണ്ട തെല്ലിട്ടേമ എന്ത് ചൊന്നെങ്കിൽ ചിക്കൻ സ്റ്റോക്കും ഞങ്ങൾ അത് ഇട്ട പിന്നെ സോൾട്ട് പൗഡറും തെല്ലിട്ട ചിക്കൻ അതിലും ഇക്കിട് പിന്നെ ഈ തണ്ണി ഉണ്ടല്ലേ ഞങ്ങൾ സ്റ്റോക്ക് ചിക്കൻ സ്റ്റോക്ക് എന്തെടുത്ത് വെച്ചിര അതിലും തെല്ല ഉപ്പ് ഇക്കിട് അത് കൈത്ത് നോക്കിയിട്ട് മാത്ര പിന്നെ ലാസ്റ്റ് ഇട്ടേമയും ഇത് തെല്ല സോഫ്റ്റ് ആയിട്ട് വരുമ്പോൾ ഞങ്ങൾ ടൊമാറ്റോ ഇടರು. ತೆಲ್ ಮುಚ್ಚಿ വെച്ചിട്ടಲ್ಲ ಬೇಗ ಅದು ಸಾಫ್ಟ್ ಆವಡು. ಸೊ ನಾನು ಇಪ್ಪ ಮುಚ್ಚಿ വെച്ചിರೆ ಇಪ್ಪ ನಾನು ಇದು ಚಿಕನ್ ಸ್ಟಾಕ್ ಎಂದ್ರೆ ಉಂಡು ಅದ್ರೆ ನಾನು ಇದಕ್ಕಿಪ್ಪ ಬೀತೀರೆ ಚೊನ್ನಂಗ 4 ಕಪ್ 3.5 ಕಪ್ ಚಿಕನ್ ಸ್ಟಾಕ್ ಇಂತ പിന്നെ ഒരു ഹാഫ് കപ്പ് തണ്ണിയും ബീത്തിരെ ടോട്ടൽ 4 കപ്പ് 1 കപ്പ് 2 കപ്പ് തണ്ണി പോലെ അങ്ങനെ ನಾನು ಇಪ್ಪ ಬೀತೀರೆ. ഇതിപ്പ ಬಾಸ್ಮತಿ ರೈಸ್ ಉಂಟಾಯಂಗ ഒരു ഹാഫ് ആൻ അവർ ನಿಂಗ ತಣ್ಣೀಲು ನೆಂಚಿಟ್ಟು ಬೇಯ್ಕೋರು. ಸೊ ಅದ ಆಯಲ್ ಪಿನ ಕಲ್ಗಿತೇ ಬೇಕು ಇಲ್ಲ ಪೊಡಿ ಪೊಡಿ ಅವಡು. ಸೊ ನಾನು ಇದು ಚಿರಿ ಅರಿಯಲ್ಲೇ ಅದಕ್ಕಾಯ್ತು ನಾನು ಇಪ್ಪ ಕಲ್ಗಿತ್ತು ಇದಕ್ಕೆ ಇಟ್ಟೋಲ್ಲ ಇದೆಲ್ಲ ಇಟ್ಟಿತ್ತು ಹೊರಕ ಮಿಕ್ಸ್ ಹಾಕಿತ್ತು. ಇಪ್ಪ ನಿಂಗ ಸಾಲ್ಟ್ ಎಲ್ಲ ನೋಕೋಣ ಒಡೆಂಗ್ ಕೊರೋಡಿ ಇಂಡುಂಟಾಯಂಗ ಮಾತ್ರ ನಿಂಗ ಸಾಲ್ಟ್ ಇಟ್ಟಂಗ ಇತ್ತು ಎಲ್ಲ ಹೊರಕ ಮಿಕ್ಸ್ ಹಾಕೋರು. ಇಪ್ಪ ಚೋರರು 80% ಅತ್ರ ಮಾತ್ರ ಬೆಂದ್ರೆ ತೆಲ್ಲ ದಮ್ಮಗ್ ಬೇಯ್ಕೊನವ್ರು ಹಾಫ್ ಆನ್ ಅವರ್ ಹೆಂಗು. ಇಪ್ಪ ನಾನು ಚಿಕನ್ ಎಲ್ಲ ಇದ್ರ ಮೇಲೆ ಬೇಯ್ಕೊರು ಫ್ರೈ ಹಾಕಿ വെച്ചത്. പിന്നെ ತೆಲ್ಲ ಕೋರಿಯಾಂಡರ್ ಲೀವ್ಸ್ ತೆಲ್ಲ ಬೇಣಂಗ್ ಪೆಪ್ಪರ್ ಇಡೋರು. ಇದು ನನ್ಪ ಕೋರಿಯಾಂಡರ್ ಲೀವ್ಸ್ ಮಾತ್ರ ಇಟ್ರೆ ಎಲ್ಲ ಚಿಕನ್ ಏನ ಬೆಚ್ಚಿತ್ತು ತೆಲ್ಲ ಫಾಯಿಲ್ ಪೇಪರ್ ಇಟ್ಟಿತ್ತು ಹಿಂಗ ದಮ್ಮಗ್ ಹಾಫ್ ಆನ್ ಅವರ್ ಲೋ ಫ್ಲೇಮ್ ಅಲ್ಲಿ ಬೇಯ್ಕೊಣು. ಇದಕ್ಕೆ ಮುಚ್ಚಿತ್ತು ಇಲ್ಲಂಗ ಫಾಯಿಲ್ ಪೇಪರ್ ಇಲ್ಲ ಅಂತ ಕಂಡೆಂಗ್ ನಿಂಗ ಮುಚ್ಚಿಡೆ ಮೇಲಿಂದ ಹೆಂಗೋರು ವೆಯ್ಟ್ ಉಳ್ಳೆ ಇದು ಹಾಕೋರು ನೋಕೋರು. ಇದೀಪ ರೆಡಿ ಆಯ್ತು ಇತ್ತರ ಇದು ವೆರಿ ಸಿಂಪಲ್. ஒரு ಹಾಫ್ ಆನ್ ಅವರ್ಲ ಹಾಕಿತಾ ಉಡು. ಸೊ ಎಲ್ಲರೂ ಹೊರಗ ಟ್ರೈ ಹಾಕೋರು ಅತ್ರವೇ ಟೇಸ್ಟಿ ಐತಿ ಇಕ್ಕಡು ಟ್ರೈ ಹಾಕಿಟ್ಟು ಫೀಡ್ಬ್ಯಾಕ್ ಎಲ್ದೋಗು ಮರಕಂಡ. ಇಪ್ಪ ರೆಡಿ ಆಯ್ಡು ನೋಕೋರು ಚೊಮ್ಮೆ ಟೇಸ್ಟಿ ಐತಿ ಇಕ್ಕಡು. ಸೊ ಅವರೆಲ್ಲ ನಂದೇ ಚಾನೆಲ್ ಸಬ್ಸ್ಕ್ರೈಬ್ ಆಗಿತ್ಲ
ಸಬ್ಸ್ಕ್ರೈಬ್ ಹಾಕೋರು. ನೆಕ್ಸ್ಟ್ ವಿಡಿಯೋ ತೋನು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಸ್ಸಲಾಮು ಅಲೈಕುಂ.